ಭಾರ್ಗವಿ LLB ಧಾರಾವಾಹಿಯ ಇವತ್ತಿನ ಸಂಚಿಕೆ. ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಭಾರ್ಗವಿ LLB ಧಾರಾವಾಹಿಯ ಒಂದು ರೋಚಕ ತಿರುವುಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇದೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಯಾವುದೇ ಹೊಸ ವಿಷಯಗಳು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರ್ಗವ ಅವರು ಡೈನಿಂಗ್ ಟೇಬಲ್ ಮೇಲೆ ಕೂತು ಹಾಗೆ ಸುಮ್ಮನೆ ಕೂತಿರ್ತಾರೆ. ಆ ಸಮಯದಲ್ಲಿ ರೀತು ಅವರು ಕಾಲ್ ಮಾಡ್ತಾರೆ. ಭಾರ್ಗವಿ ಅವರು ಹಾಗೆ ಸುಮ್ಮನೆ ಅಳೋ ಅಂತ ಅಂದ್ಬಿಡ್ತಾರೆ. ಅವಾಗ ರೀತು ಅವರು ಅಳುವ ಶಬ್ದ ಕೇಳಿಬಿಡುತ್ತೆ. ಅವಾಗ ಭಾರ್ಗವಿ ಅವರು ಗಡಿಬಿಡಿಯಲ್ಲಿ ಎದ್ದು ನಿಂತು, ಏನಾಯಿತು ರೀತು, ನೀನು ಆರಾಮಿದ್ದೀಯಲ್ಲ ಅಂತ ತುಂಬಾ ರೋಚಕದಿಂದ ಕೇಳಿಬಿಡ್ತಾರೆ. ಅವಾಗ ರೀತು ಅವ್ರು ಹೇಳ್ತಾರೆ ಅಂದರೆ, ಇಷ್ಟು ದಿನ ನೀನೇ ಮಾವನಿಗೆ ನೀನೇ ಜೈಲಿಗೆ ಹಾಕಬೇಕಂತ ಪ್ಲ್ಯಾನ್ ಹಾಕ್ತಿದ್ದೀಯ ಅಂತ ಮಾಡಿದ್ದೆ. ಅದೆಲ್ಲ ಸುಳ್ಳು. ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಇದ್ದಾರೆ, ಮಾವನನ್ನು ಜೈಲಿಗೆ ಹಾಕೋಗು ಅಂತ ಹೇಳಿಬಿಡ್ತಾರೆ. ನಾನು ಕೇಳ್ಪಟ್ಟೆ, ಮಾವನನ್ನು ಕೊಲ್ಲಬೇಕಂತ ಸಜೆಸ್ಟ್ ಹಾಕಿದ್ದಾರೆ, ನಾನು ಕೇಳಿಬಿಟ್ಟೆ ಕಿವಿಯಲ್ಲಿ ಅಂದ್ಬಿಡ್ತಾರೆ. ಆ ಸಮಯದಲ್ಲಿ ಭಾರ್ಗವಿ ಅದನ್ನು ಕೇಳಿ ತುಂಬಾ ಶಾಕ್ ಆಗಿಬಿಡ್ತಾರೆ. ನಾ ಇದ್ದೀನಿ, ಏನು ಹೆದರಬೇಡ ಅಂತ ಭಾರ್ಗವಿ ಧೈರ್ಯ ಕೂಡ ತಂದುಬಿಡ್ತಾರೆ. ಇದು ಇವತ್ತಿನ ಸ್ಮಾಲ್ ಅಪ್ಡೇಟ್ ಹೀಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.